ನೀವು ನಿರ್ಣಯ ಮಾಡ್ಕೊರಿ. ಯಾಕಪ್ಪ ಅಂದ್ರೆ ಮೇಲಿರುವಂತ ಎಲ್ಲಾ ರಾಜ್ಯ ಯಾವ ಪದಾಧಿಕಾರಿಗಳಿದ್ರಿ, ಅಧ್ಯಕ್ಷ, ಇವನು ಪ್ರಧಾನಮಂತ್ರಿ ಕೂಡ ನಾನು ಹೇಳ್ತೀನಿ, ನೀವು ತಾಕತ್ತಿರಿ ಇವತ್ತ ಘೋಷಣೆ ಮಾಡ್ರಿ. ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ಯಾವುದೇ ವ್ಯಕ್ತಿ ಇರಲಿ, ಯಾವ ಸಮಾಜ ವ್ಯಕ್ತಿ ಇರಲಿ, ಯಾವ ಹೆಣ್ಣಿಗಾದ್ರೂ ಅಷ್ಟೇ, ಯಾವ ಗಂಡಿಗಾದ್ರೂ ಅಷ್ಟೇ, ನ್ಯಾಯ ಎಲ್ಲರಿಗೂ ಬರಾಬರಿ ಇರಬೇಕು. ಅದಕ್ಕೆ ನೀವು ಕಾನೂನು ಒಂದು ಪಾಸ್ ಮಾಡಿ ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸೌಧದಲ್ಲಿ ಇಂಥ ಕೃತ್ಯ ಇಲ್ಲಾದ್ರೂ ಕಂಡು ಬಂತಪ್ಪ ಅಂದ್ರೆ, ಯಾಕಪ್ಪ ಅಂದ್ರೆ ಈಗಾಗಲೇ ದುಬೈಲಿದೆ. ದುಬೈಯಲ್ಲಿ ಒಂದು ಹೆಣ್ಣು ಮಗಳಿಗೆ ಕಣ್ಣು ಹೊಡೆದ್ರೆ ಕಣ್ಣು ತೆಗಿತಾರ, ಕಾಲು ಏನು ಮಾಡಿ ಕಾಲು ತೆಗಿತಾರ, ಕೈಯಿಂದ ಏನ್ ಮಾಡಿ ಕೈ ತೆಗಿತಾರ. ನಾವ್ ಯಾಕೆ ಮಾಡ್ತಾ ಇಲ್ಲಪ್ಪ ಅಂದ್ರೆ ಇದು ರಾಜಕೀಯ ಬಣ್ಣ ನಡೀತಾ ಇದೆ. ರಾಜಕೀಯ ಸಲುವಾಗಿ ಒಂದು ಹೆಣ್ಣನ್ನು ಕೂಡ ನೀವು ರಾಜಕೀಯ ತರ್ತಾ ಇದ್ದೀರಿ. ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಇದರಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಬಂದಿದ್ದಾರೆ. ಇವನ್ ಮುಸ್ಲಿಮ್ಸ್ ಬಾಂಧವರು ಬಂದಿದ್ದಾರೆ. ಒಬ್ಬ ಮಾಡಿದ ವ್ಯಕ್ತಿಯಿಂದ ಆ ಸಮಾಜಕ್ಕೆ ಕಳಂಕ ಕೊಡ್ತವ್ರದ್ದು ಬೇಡ. ಯಾಕಪ್ಪ ಅಂದ್ರೆ ಎಲ್ಲರ ಮನೆಯಲ್ಲಿ ನೀಚ ವ್ಯಕ್ತಿ ಇರುವಂತ ಸಾಧಾರಣ ಇರ್ತೈತಿ. ಆದ್ರೆ ಮಾಡಿದಂತ ಅವನಿಗೆ ಮುಂದೆ ಪರಿಪಾಠ ಆಗಬೇಕಾಗಿತ್ತಪ್ಪ ಅಂದ್ರೆ, ಅವನಿಗೆ ಒಂದ್ ಏನು ಅನುಭವ ಆಗಬೇಕಾಗಿತ್ತಂತ, ಇಂಥ ಘಟನೆ ನಡಿಬಾರ್ದಾಗಿತ್ತಪ್ಪ ಅಂದ್ರೆ ಒಂದು ಕಡವಾದಂತ ಶಿಕ್ಷೆ ಏನಾದ್ರು ಕೂಡ 70 ದೇಶ ಇತಿಹಾಸ ಓದಿ ದೇಶಕ್ಕೆ ಸಂವಿಧಾನ ಬರ್ದಾನ. ಇವತ್ತೇನಾದ್ರೂ ಈ ಸಭೆಯಲ್ಲಿ ಇದು ಒಂದು ವಾತಾವರಣದಲ್ಲಿ ನಿಂತು ಮಾತಾಡೋಕೆ ಕಾರಣ ಯಾರಾದಿದ್ರು ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂತ ವ್ಯಕ್ತಿಗೆ ನಾವು ಏನಾದ್ರೂ ನ್ಯಾಯ ಕೊಡಿಸಬೇಕಪ್ಪ ಅಂತ ಇವತ್ತು ನಾವು ಮಠ ಮಾನ್ಯಗಳಲ್ಲಿ ಕೂತ್ಕೊಂಡು ಭಿಕ್ಷೆ ಕೊಡೋದಕ್ಕಿಂತ ಪೆನ್ನನ್ನು ಹಿಡಿದು ಮತ್ತೋರಿಸ್ಕೊಳ್ಬೇಕು. ನಾ ಹೇಳ್ತಾ ಇರೋದು ಎಲ್ಲಾ ಸಮಾಜದ ಸಮುದಾಯದ ಬಾಂಧವರನ್ನ ವಿನಂತಿ ಮಾಡ್ತೀನಿ. ನಿಮ್ಮ ಮಕ್ಕಳು ಪ್ರತಿಯೊಂದು ಮಕ್ಕಳು ಕೂಡ ಶಾಲೆ ಕಾಲೇಜುಗಳಿಗೆ ಹೋಗ್ತಾರೆ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಯಾಕಂದ್ರೆ ಇಂಥ ರಿಯಾದಿಗಳ ಕೃತ್ಯಗೆ ಒಳಗಾಡುವಂತ ಮಕ್ಕಳು ಅವ್ರು ಕಾನೂನು ತರಬೇಕು. ಯಾವ ತರಬೇಕಂತಂದ್ರೆ ಅವತ್ತ ನಡು ಬೀದಿಯಲ್ಲಿ ಬಂದು ಇಲ್ಲಿಷ್ಟು ಮುಚ್ಚಬೇಕು. ಅವಂಗ ಹೋಗೋರು ಬರೋರು ಬಂದು ತಗೊಂಡು ತಲೆ ಹೊಡೆದು ಸಾಯಿ ಹೊಡಬೇಕು. ಅಂತ ಕಾನೂನು ಬಂದ್ರೆ ಜನ್ಮದಲ್ಲಿ ಯಾರೂ ಮಾಡೋಕೆ ಸಾಧ್ಯ ಇಲ್ಲ. ಈಗಾನ ಬಿಟ್ಟು ಮೇಲಾದ್ರೂ ರಾಜಕೀಯ ಮಾಡೋದು ನಡೆದಿಲ್ಲ. ಎಲ್ಲ ರಾಜಕೀಯ ಬಿಟ್ಟು ಎಲ್ಲ ಸಮಾಜ ಖಂಡನೆ ಮಾಡ್ತಾರೆ. ಯಾರು ವಕಾಲತ್ ಹಾಕಲಾರ್ದಂಗೆ ನಾವು ಒತ್ತಡ ಹಾಕಬೇಕು. ಎಲ್ಲರೂ ಇದಕ್ಕೆ ಯಾರೂ ವಕಾಲತ್ ಹಾಕಬಾರ್ದು. ಇಂಥವ್ರು ಯಾರು